ಇಫ್ ಇನ್ ಕೇಸ್ ನೀವು ನಿನ್ನೆ ಅನಾಲಿಸಿಸ್ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಒಮ್ಮೆ ಹೋಗಿ ಚೆಕ್ಔಟ್ ಮಾಡ್ಬೋದು. ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಬ್ಯಾಂಕ್ ನಿಫ್ಟಿ ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಯಾರೆಲ್ಲ ನಾಳೆಗೋಸ್ಕರ ಓಪನಿಂಗ್ ಗೇನ್ ಸಿಗ್ಬೋದು, ಓವರ್ ನೈಟಲ್ಲಿ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ಓಪನಿಂಗ್ ಗೇನ್ ಸಿಗ್ಬೋದು ಅಂತ ಬೈ ಮಾಡಿರ್ತಾರಲ್ಲ ಅವ್ರಿಗೆ ಅಲ್ಲಿ ಸ್ವಲ್ಪ ನಿರಾಶೆ ಆಗ್ಬೋದು. ಸೊ ಅದಕ್ಕೆ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಯಾವಾಗ ಇದು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಆವಾಗ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಕ್ವಾಂಟಿಟಿ ಸ್ವಲ್ಪ ನಾರ್ಮಲ್ ಇಟ್ಟರೆ ಐ ಥಿಂಕ್ ಬೆಟರ್ ಅಂತ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು, ಯಾರೆಲ್ಲ ಇಲ್ಲಿ ಬೈ ಮಾಡಿರ್ತಾರೆ ಅವ್ರು ಫಸ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಇಫ್ ಇನ್ ಕೇಸ್ ಪ್ರಾಫಿಟ್ ಬುಕ್ಕಿಂಗ್ ಬಂದ ನಂತರ ಮಾರ್ಕೆಟ್ ಯಾವಾಗ ಇದು ಯೂ ಟರ್ನ್ ಮಾಡಿ ಇಲ್ಲಿಂದ ಬ್ರೇಕ್ಔಟ್ ಆಗ್ತಾರಲ್ಲ, ಯಾವಾಗ ಇಲ್ಲಿಂದ ಯೂ ಟರ್ನ್ ಮಾಡಿ ಯಾವಾಗ ಇಲ್ಲಿಂದ ಬ್ರೇಕ್ಔಟ್ ಆಗ್ತಾರಲ್ಲ ಆವಾಗ ನಾವು ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಇಫ್ ಇನ್ ಕೇಸ್ ಮಾರ್ಕೆಟ್ ಓಪನ್ ಆಗ್ತಾನೆ ಇಲ್ಲಿ ಸಸ್ಟೇನ್ ಆಯಿತು ಅಂದರೆ ದಟ್ ಮೀನ್ಸ್ ಮಾರ್ಕೆಟ್ ಓಪನ್ ಆಯಿತು, ಸೆಲ್ಲಿಂಗ್ ಮಾಡಿದೆ, ಇಲ್ಲಿ ತನ್ನಂತಾನೆ ಹೋಲ್ಡ್ ಮಾಡ್ತು, ಯಾವಾಗಾದರೂ ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಅಥವಾ ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ನಾವು ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಬೋತ್ ಸೈಡಲ್ಲಿ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಗ್ಯಾಪ್ ಡೌನ್ ಓಪನ್ ಆದ್ರೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ಮಾರ್ಕೆಟ್ ಇಲ್ಲಿ ವಾಲಿಟಿಲಿಟಿ ಟು ಸೈಡ್ ವೇಸಲ್ಲಿ ಕ್ಲೋಸ್ ಆಗೋ ಚಾನ್ಸಸ್ ಇರ್ತಾರೆ. ಫೈನ್. ಆ್ಯಂಡ್ ಮಾರ್ಕೆಟ್ ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು ಅದ ನಂತರ ಮಾರ್ಕೆಟ್ ಹೀಗೆ ಒಂದು 2.5 1.5 ಹಾಗೆ ಮಾರ್ಕೆಟ್ ರೇಂಜ್ ಮಾಡಿ ಮಾರ್ಕೆಟ್ ಲಾಸ್ಟ್ ಅವರಲ್ಲಿ ಒಂದು ಮೊಮೆಂಟಮ್ ಕೊಟ್ಟರೆ ನಾವಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇವತ್ತು ಹೇಗೆ ಪ್ಲ್ಯಾನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು, ಯಾರೆಲ್ಲ ಸೆಲ್ ಮಾಡಿರ್ತಾರೆ ಅವರೆಲ್ಲ ಇಲ್ಲಿ ಪುಟ್ನ ಹೆಜ್ ಮಾಡಿರ್ತಾರೆ, ಅವ್ರದ್ದು ಕಾಲೆಲ್ಲ ಇಲ್ಲಿ ಶಾರ್ಟ್ ಇರ್ತಾರೆ. ಹೋಗ್ತಾ ಸ್ವಲ್ಪ ಡಿಕೆ ಸಿಕ್ತವರಿಗೆ 2.5 1.5 ತನಕ ಆವಾಗ ಅವ್ರು ಏನು ಮಾಡ್ತಾರೆ ತಮ್ಮದು ಟ್ರೈಲಿಂಗ್ ಎಸ್ ಎಲ್ ತಂದು ಇಲ್ಲಿ ಇಟ್ಟಿರ್ತಾರೆ. ದಟ್ ಮೀನ್ಸ್ ಯಾವುದು ರೀಸೆಂಟ್ ಡೇ ಹೈ ಇರ್ತಾರಲ್ಲ ಅದು. ಆವಾಗ ಮಾರ್ಕೆಟ್ ಇಫ್ ಇನ್ ಕೇಸ್ ಆ ಹೈನ ಬ್ರೇಕ್ಔಟ್ ಆದರೆ ಅಲ್ಲಿಂದ ಮೊಮೆಂಟಮ್ ಬರ್ತಾರೆ, ಹೇಗೆ ಇವತ್ತು ಬಂತು ಹಾಗೆ. ಸೊ ಇಫ್ ಇನ್ ಕೇಸ್ ನಾಳೆ ಕೂಡ ಇದೇ ಸಿನಾರಿ ಆದರೆ ನಾವು ಪ್ಲ್ಯಾನ್ ಮಾಡ್ಬೋದು ಯಾವಾಗ ಅದು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಯಾವಾಗ ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ. ಫೈನ್. ಸೊ ಡೌನ್ ಸೈಡಲ್ಲಿ ಒಮ್ಮೆ ಎಸ್ ಎಲ್ ಹಿಟ್ ಮಾಡ್ತು, ಅದ ನಂತರ ಮಾರ್ಕೆಟು ಅಪ್ ಸೈಡಲ್ಲಿ ಮೊಮೆಂಟಮ್ ಕೊಡ್ತು. ಫೈನ್. ನಾವು ಮಾರ್ಕೆಟ್ ಡೌನ್ ಸೈಡ್ ಬಂದಾಗೆಲ್ಲ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ, ಇ ಟಿ ಎಫ್ ಬೈ ಮಾಡಿ ಅಂತ. ಐ ಡೋಂಟ್ ನೋ ಎಷ್ಟು ಜನ ಬೈ ಮಾಡ್ತಾರೆ ಇಲ್ಲ ಅಂತ. ಇಫ್ ಇನ್ ಕೇಸ್ ನಿಮಗೆ ಕ್ವಿಕ್ ಅಪ್ಡೇಟು ಅಥವಾ ಲೈಕ್ ಮಾರ್ಕೆಟ್ ಬಗ್ಗೆ ಬೇರೆ ಏನಾದರೂ ಅಪ್ಡೇಟ್ ಬೇಕಂದರೆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು. ಫೈನ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಅದೇ ಹೇಳಿದ್ನಲ್ಲ ಗ್ಯಾಪ್ ಡೌನ್ ಓಪನ್ ಆದ್ರೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ಯಾಕಂದರೆ ಯಾರೆಲ್ಲ ಬೈ ಮಾಡಿರ್ತಾರಲ್ಲ ಅವರೆಲ್ಲ ಫಸ್ಟ್ ಇಲ್ಲಿ ಕಾಲ್ನ ಶಾರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಯಾರೆಲ್ಲ ಸ್ವಲ್ಪ ಆಪ್ಷನ್ ಬೈಯಿಂಗ್ ಮಾಡಿರ್ತಾರಲ್ಲ ಅವರಲ್ಲಿ ಸ್ವಲ್ಪ ಟ್ರ್ಯಾಪ್ ಮಾಡ್ತಾರೆ, ಅವ್ರು ಸ್ವಲ್ಪ ಇಲ್ಲಿ ವಾಲಿಟಿಲಿಟಿ ಟು ಸೈಡ್ ವೇಸ್ನ ಕ್ರಿಯೇಟ್ ಮಾಡ್ತಾರೆ, ಅಂದರೆ ಸ್ವಲ್ಪ ಅವರು ರಿಯಾಕ್ಟ್ ಮಾಡ್ತಾರೆ. ಅದಕ್ಕೆ ನಾವಲ್ಲಿ ಸ್ವಲ್ಪ ಪ್ಲ್ಯಾನ್ ಮಾಡೋದು ನನ್ನ ಪ್ರಕಾರ ಅವಾಯ್ಡ್ ಮಾಡೋದು ಬೆಟರ್ ಅಂತ. ವಾಟ್ ಇಫ್ ನಾಳೆ ಈ ರೇಂಜಲ್ಲಿ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದರೆ ಯಾರೆಲ್ಲ ಬೈ ಮಾಡಿರ್ತಾರೆ ಅವರೆಲ್ಲ ಸ್ಟಾಪ್ ಲಾಸ್ ಇಟ್ಟಾಗ್ತಾರೆ, ಯಾರೆಲ್ಲ ಇಲ್ಲಿ ಬೈ ಮಾಡಿರ್ತಾರೆ ಅವರು ಪುಟ್ನ ತೆಗಿರ್ತಾರೆ, ಕಾಲ್ನ ಇಲ್ಲಿ ಶಾರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಡ್ರಾಸ್ಟಿಕ್ಲಿ. ಆ್ಯಂಡ್ ಮಾರ್ಕೆಟ್ ಇಫ್ ಇನ್ ಕೇಸ್ ಇಲ್ಲೇನಾದರೂ ಓಪನ್ ಆದರೆ ಈ ರೇಂಜಲ್ಲಿ ಓಪನ್ ಆಗಲ್ಲ, ಹೈಪೋಥೆಟಿಕಲಿ ಹೇಳ್ತಾ ಇದ್ದೀನಿ. ಟ್ರೇಡಿಂಗಲ್ಲಿ ನೀವು ಎಲ್ಲ ಸೈಡು ಕೂಡ ಎಕ್ಸ್ಪೆಕ್ಟ್ ಮಾಡಬೇಕು. ದಟ್ ಮೀನ್ಸ್ ಮಾರ್ಕೆಟ್ ಗ್ಯಾಪ್ ಅಪ್ ಏನು ಆಗ್ಬೋದು, ಗ್ಯಾಪ್ ಡೌನ್ ಓಪನ್ ಹೇಗೆ ಆಗ್ಬೋದು, ಫ್ಲ್ಯಾಟ್ ಓಪನ್ ಹೇಗೂ ಆಗ್ಬೋದು. ಸೊ ಅದಕ್ಕೆ ನಾನು 3 ಸೈಡ್ ಕೂಡ ಹೇಳ್ತೀನಿ. ಗ್ಯಾಪ್ ಅಪ್ ಓಪನ್ ಆದರೆ ಹೇಗೆ ಮಾಡ್ಬೋದು, ಫ್ಲ್ಯಾಟ್ ಓಪನ್ ಆದರೆ ಹೇಗ್ಬೋದು, ಮತ್ತು ಗ್ಯಾಪ್ ಡೌನ್ ಓಪನ್ ಆದರೆ ಹೇಗಾಗ್ಬೋದು ಅಂತ. ಸೊ ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಯಾರೆಲ್ಲ ಇಲ್ಲಿ ಫಸ್ಟು ಬೈ ಮಾಡಿರ್ತಾರಲ್ಲ ಅವ್ರು ಸ್ವಲ್ಪ ಇಲ್ಲಿ ಟ್ರ್ಯಾಪ್ ಆಗ್ತಾರೆ. ಇಫ್ ಇನ್ ಕೇಸ್ ಇಲ್ಲಿಂದ ಡೌನ್ ಸೈಡ್ ಹೋಗಲಿ ಅಥವಾ ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡ್ ಹೋಗಲಿ, ಎರಡೂ ಸೈಡ್ ಕೂಡ ನೀವು ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದ್ರೆ ಬೆಟರ್ ಅಂತ. ಫೈನ್. ಸೊ ಇವತ್ತು ಮಾರ್ಕೆಟ್ ಬುಲ್ಲಿಶಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ, ನಾಳೆ ಇದಕ್ಕೆ ಫಾಲೋ ಥ್ರೂ ಸಿಗ್ತಾರಾ ಅಥವಾ ನಾಳೆ ಇಫ್ ಇನ್ ಕೇಸ್ ಮಾರ್ಕೆಟು 51,600ಗಿಂತ ಅಪ್ ಸೈಡಲ್ಲಿ ಕ್ಲೋಸಿಂಗ್ ಕೊಡ್ತಾರಾ, ಆವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಆವಾಗ ನಾವು ಲೈಕ್ ಕನ್ಸಿಡರ್ ಮಾಡಬೇಕು ಮಾರ್ಕೆಟ್ ಬುಲ್ಲಿಶ್ ಉಂಟು, ಮಾರ್ಕೆಟ್ ಇಲ್ಲಿ ತಾನೇ ಹೋಲ್ಡ್ ಮಾಡ್ತಾ ಉಂಟು. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು, ಇಲ್ಲಿಂದ ಮಾರ್ಕೆಟ್ ಇಲ್ಲಿ ಕ್ಲೋಸಿಂಗ್ ಕೊಟ್ಟರೆ ಏನು ಇದು ಮಾರ್ಕೆಟ್ ವೀಕೆ. ಮಾರ್ಕೆಟ್ ಏನು ಇವತ್ತು ಹೋಗಿ ಒಂದು ಒಳ್ಳೆ ಬ್ರೇಕ್ಔಟ್ ಕೊಡ್ತು, ಅದು ಸಸ್ಟೈನ್ ಮಾಡಲಿಕ್ಕೆ ಮಾರ್ಕೆಟಿಗೆ ಆಗಿಲ್ಲ. ಪ್ರೈಸ್ ಅವ್ರ ಫೇವರಲ್ಲಿ ಓಪನ್ ಆದರೂ ಕೂಡ ಅವ್ರು ಸಸ್ಟೈನ್ ಮಾಡಲಿಕ್ಕೆ ಆಗಿಲ್ಲ, ಅಲ್ಲಿಂದ ಸೆಲ್ಲಿಂಗ್ ಬಂದಂತ ಅರ್ಥ. ಫೈನ್. ಸೊ ಅದೇ ನಾವು ನಿಫ್ಟಿ ನೋಡ್ಲಿಕ್ಕೆ ಹೋದರೆ ನಿಫ್ಟಿ ಕೂಡ ಒಂದು ಒಳ್ಳೆ ಮೊಮೆಂಟಮ್ ಕೊಡ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಕೂಡ ಈ ಥರ ಮೊಮೆಂಟಮ್ ಬರ್ಬೋದು ಅಂತ, ಬಿಕಾಸ್ ಮಾರ್ಕೆಟ್ ಸೈಡ್ ವೇಸ್ ಇತ್ತು. ಕಂಟಿನ್ಯೂಸ್ಲಿ ಸಮಥಿಂಗ್ ಇದು 12.5 1.5 ತನಕ ಕಂಟಿನ್ಯೂಸ್ಲಿ ಸೈಡ್ ವೇಸ್ ಇತ್ತು. ಅದ ನಂತರ ಈ ಮಾರ್ಕೆಟ್ ಮೂವ್ ಬಂತು, ಒಳ್ಳೆ ಮೊಮೆಂಟಮ್ ಬಂತು. ಸೊ ಇಫ್ ಇನ್ ಕೇಸ್ ಯಾರೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ ಅವ್ರಿಗೆ ಒಂದೊಳ್ಳೆ ಟಾರ್ಗೆಟ್ ಸಿಕ್ಕಿರ್ಬೋದು. ಫೈನ್. ಈಗ ನಾವು ನಿಫ್ಟಿಯಲ್ಲಿ ನಾಳೆ ಹೇಗೆ ಪ್ಲ್ಯಾನ್ ಮಾಡ್ಬೋದು, ಸೇಮ್ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಹೇಗೆ ಪ್ಲ್ಯಾನ್ ಮಾಡಿದ್ವಿ ನಿಫ್ಟಿಯಲ್ಲಿ ಕೂಡ ಹಾಗೆ ನಾವು ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ಐ ಥಿಂಕ್ ಇವತ್ತು ನಿಫ್ಟಿ ಒಂದು ಆಲ್ ಟೈಮ್ ಹೈ ಕೂಡ ಹೊಡಿತು. ಸೊ ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಫ್ಲ್ಯಾಟ್ ಓಪನಿಗೆ ಇಲ್ಲಿಂದ ಬ್ರೇಕ್ಔಟ್ ಆದರೆ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ, ಬಿಕಾಸ್ ಇದು ಆಲ್ ಟೈಮ್ ಹೈ ಹತ್ರ ಉಂಟು. ಸೊ ಇದು ಆಲ್ ಟೈಮ್ ಹೈ ಹತ್ರ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಸೆಲ್ಲಿಂಗ್ ಬರುತ್ತೆ, ಸ್ವಲ್ಪ ವಾಲಿಟಿಲಿಟಿ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು, ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಫಸ್ಟ್ ಅವರು ಸಸ್ಟೈನ್ ಮಾಡಲಿಕ್ಕೆ ರೆಡಿ ಇದ್ದಾರಾ ನೋಡಬೇಕು. ಅಂದರೆ ಏನು ಗೊತ್ತುಂಟ, ಇಲ್ಲಿ ನೋಡಿ ಮಾರ್ಕೆಟ್ ಇಲ್ಲಿಂದ ಬುಲಿಶ್ ಮೂಮೆಂಟಮ್ ಕೊಡ್ತು, ಅದರ ನಂತರ ನೆಕ್ಸ್ಟ್ ಟೈಮ್ ಗ್ಯಾಪ್ ಅಪ್ ಓಪನ್ ಆಯಿತು, ಅಲ್ಲಿ ಮಾರ್ಕೆಟು ಸಸ್ಟೇನ್ ಆಗಲಿಲ್ಲ. ದಟ್ ಮೀನ್ಸ್ ಅಲ್ಲಿ ಸೆಲ್ಲಿಂಗ್ ಸ್ವಲ್ಪ ಸೆಲರ್ಸ್ ಬಂದರು,
ರೈಟ್. ಸೊ ಹಾಗೆ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಓಪನ್ ಆಯಿತು, ತನ್ನನ್ನು ತಾನೇ ಹೋಲ್ಡ್ ಮಾಡ್ತಾ ನೋಡಿ. ಇಫ್ ಇನ್ ಕೇಸ್ ಹೋಲ್ಡ್ ಮಾಡ್ತಾ ಇದೆ ಅಂದರೆ ಯಾವಾಗ ಅದು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಅಥವಾ ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ, ಆವಾಗ ನಾವು ಪ್ಲ್ಯಾನ್ ಮಾಡಿದರೆ ಬೆಟರ್ ಅಂತ. ಈವನ್ ನಿಫ್ಟಿಯಲ್ಲಿ ಕೂಡ ಹಾಗೆ, ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಹಾಗೆ ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟ್ ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆದ್ರೆ ನಾನು ಇಂಟ್ರೆಸ್ಟೆಡ್ ಇಲ್ಲ, ಇಲ್ಲಿ ನಾನು ಬಿಟ್ಬಿಡ್ತೀನಿ. ಬಿಕಾಸ್ ಮಾರ್ಕೆಟ್ ಇಲ್ಲಿ ವಾಲಿಟಿಲಿಟಿ ಟು ಸೈಡ್ ವೇಸ್ ಕ್ರಿಯೇಟ್ ಮಾಡೋ ಚಾನ್ಸಸ್ ಇರ್ತಾರೆ. ಬಿಕಾಸ್ ಯಾರೆಲ್ಲ ಇಲ್ಲಿ ಬೈ ಮಾಡಿರ್ತಾರೆ ಅವರೆಲ್ಲ ಕಾಲ್ ಶಾರ್ಟ್ ಮಾಡ್ತಾರೆ. ದಟ್ ಮೀನ್ಸ್ ಯಾರೆಲ್ಲ ಪುಟ್ ಶಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಅವರೆಲ್ಲ ಕಾಲ್ ಶಾರ್ಟ್ ಮಾಡ್ತಾರೆ. ಯಾರೆಲ್ಲ ಕಾಲ್ ಶಾರ್ಟ್ ಮಾಡಿದ್ದಾರೆ ಅವರೆಲ್ಲ ಪುಟ್ನ ಇಲ್ಲಿ ಹೆಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಮಾರ್ಕೆಟ್ ಇದೇ ರೇಂಜಲ್ಲಿ ಇರ್ತಾರೆ. ಇಲ್ಲಿ ನೋಡಿ, ಮಾರ್ಕೆಟ್ ಹಾಗೆ ಓಪನ್ ಆದ್ರ ಮೇಲೆ ಅದು ಕಂಟಿನ್ಯೂ ಸೇಮ್ ಹೋಲ್ಡ್ ಮಾಡ್ತಾ ಉಂಟು. ದಟ್ ಮೀನ್ಸ್ ಇವತ್ತು ಹೇಗೆ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇತ್ತು 1.5-2 ಗಂಟೆ ತನಕ, ಹೇಗೆ ಅದು ಕಂಟಿನ್ಯೂ ಸೇಮ್ ರೇಂಜಲ್ಲಿ ಹೋಲ್ಡ್ ಮಾಡ್ತಾ ಇದೆ. ಯಾವಾಗ ಅದು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಅಥವಾ ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ, ಆವಾಗ ಅಲ್ಲಿಂದ ಮಾರ್ಕೆಟು ಮೂವ್ ಆಗೋ ಚಾನ್ಸಸ್ ಇರ್ತಾರೆ. ಇವತ್ತು ಡೌನ್ ಸೈಡಲ್ಲಿ ಒಮ್ಮೆ SL ಇಟ್ಟಾಯಿತು, ಅಪ್ ಸೈಡಲ್ಲಿ ಒಂದೊಳ್ಳೆ ಟಾರ್ಗೆಟ್ ಸಿಕ್ತು. ಫೈನ್. ಸೊ ಮನಿ ಮ್ಯಾನೇಜ್ಮೆಂಟ್, ಪೊಸಿಷನ್ ಸೈಜಿಂಗೇ ನಿಮಗೆ ಟ್ರೇಡಿಂಗಲ್ಲಿ ಸಕ್ಸಸ್ ಮಾಡಲಿಕ್ಕೆ ಆಗೋದು. ಇಫ್ ಇನ್ ಕೇಸ್ ನೀವು ಮನಿ ಮ್ಯಾನೇಜ್ಮೆಂಟ್, ಪೊಸಿಷನ್ ಸೈಜಿಂಗ್ ಏನು ಕೂಡ ಫಾಲೋ ಮಾಡಿಲ್ಲ ಅಂದರೆ ನೀವು ಟ್ರೇಡಿಂಗಲ್ಲಿ ಸಕ್ಸಸ್ ಆಗಲಿಕ್ಕೆ ಆಗಲ್ಲ. ಫೈನ್. ಸೊ ಅದೇ ನಾಳೆ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ಇವತ್ತೇನು ಮೊಮೆಂಟಮ್ ಕೊಟ್ಟಿದೆ ಅಲ್ಲ, ದಟ್ ಮೀನ್ಸ್ ಇದು 25,300 ಅಥವಾ 51,600 ಐ ಥಿಂಕ್, 600, 700 ಇದೇನು ಕ್ಲೋಸಿಂಗ್ ಕೊಟ್ಟಿದೆಯಲ್ಲ, ಅದಕ್ಕಿಂತ ಅಪ್ಸೈಡು ನಾಳೆ ಕ್ಲೋಸಿಂಗ್ ಕೊಡ್ತಾರಾ, ಹೋಲ್ಡ್ ಮಾಡ್ತಾರಾ, ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ಇವತ್ತು ಕ್ಲೋಸಿಂಗ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನಾಳೆ ಅಲ್ಲಿ ಕ್ಲೋಸಿಂಗ್ ಕೊಡ್ತಾರಾ, ಇದಕ್ಕಿಂತ ಅಪ್ಸೈಡ್ ಹೋಗಿ ಕ್ಲೋಸಿಂಗ್ ಕೊಡ್ತಾರಾ, ಅಲ್ಲಿ ಸಸ್ಟೈನ್ ಆಗ್ತಾರಾ, ಅದು ಇಂಪಾರ್ಟೆಂಟ್ ಆಗ್ತಾರೆ. ಇಲ್ಲ ನಾಳೆ ಏನಾಗ್ತಾರೆ, ಇಲ್ಲಿ ಓಪನ್ ಆಗಿ ಇಲ್ಲಿಂದ ಸೆಲ್ಲಿಂಗ್ ಬಂದುಬಿಡುತ್ತೆ. ಸೊ ಅದು ಬೈಯಿಂಗ್ ಅಂತ ಹೇಳಲ್ಲ. ಸೊ ಯಾವಾಗ ಅದು ಪ್ರೈಸ್ ಏನು ಕೊಟ್ಟಿದೆ, ಇವತ್ತು ಬಯರ್ಸ್ ಕೊಟ್ಟಿದ್ದಾರೆ, ಅದು ಹೋಗಿ ನಾಳೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇರ್ತಾರಾ, ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ಫೈನ್. ಐ ಹೋಪ್ ನಾಳೆ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಿಮಗೆ ಇದೇ ರಿಲೇಟೆಡ್ ವಿಡಿಯೋ ಬೇಕಂದರೆ ಅಥವಾ ನಿಮಗೆ ಬೇರೆ ಸ್ಟಾಕಿಸ್ ವಿಡಿಯೋ ಬೇಕಂದರೆ ಅಥವಾ ಸ್ಪೆಸಿಫಿಕ್ ಸ್ಟಾಕ್ ಮಾರ್ಕೆಟಿಂಗ್, ಮ್ಯೂಚುವಲ್ ಫಂಡು ಅಥವಾ ಇಂಡಸ್ಟ್ರಿ ಬಗ್ಗೆ ವಿಡಿಯೋ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನಾನು ಆದರೆ ಪ್ರಯತ್ನ ಪಡ್ತೇನೆ. ಫೈನ್. ಐ ಹೋಪ್ ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.